ಇವತ್ತಿನ ಪಬ್ಲಿಕ್ ಹೀರೋ ನೋಡೋಣ. ಮನುಷ್ಯರಾದ ನಾವು ಎಷ್ಟು ಸ್ವಾರ್ಥಿಗಳು ಅಂದ್ರೆ ನಮ್ಮ ತೋಟಗಳಲ್ಲಿ ಹಣ್ಣು ಹಂಪಲು ತಿಂದು ಬದುಕೋ ಪ್ರಾಣಿ ಪಕ್ಷಿಗಳನ್ನ ಸಿಕ್ಕಾಪಟ್ಟೆ ಐಡಿಯಾ ಮಾಡಿ ಓಡಿಸ್ಬಿಡ್ತವೆ. ಆದ್ರೆ ಕೋಲಾರದ ಬಂಗಾರಪೇಟೆ ತಾಲೂಕಿನ ಮರಾಠ ಹೊಸಹಳ್ಳಿ ಗ್ರಾಮದ ರೈತ ಜಿಬಿ ರೆಡ್ಡಿ ಮಾತ್ರ ಪ್ರಾಣಿ ಪಕ್ಷಿಗಳಿಗೆ ಅನ್ನದಾತರಾಗಿದ್ದಾರೆ. ತಮ್ಮ ಅರ್ಧ ಎಕರೆ ಜಮೀನಿನಲ್ಲಿ ವಿವಿಧ ಬಗೆಯ ಹಣ್ಣಿನ ಗಿಡ ನೆಟ್ಟು ಟ್ಯಾಂಕರ್ ಮೂಲಕ ನೀರು ಹರಿಸುತ್ತಿದ್ದಾರೆ. ಮಾವು, ನೇರಳೆ, ದಾಳಿಂಬೆ, ಹಲಸು, ನಿಂಬೆ ಸೇರಿದಂತೆ 15ಕ್ಕೂ ಹೆಚ್ಚು ಬಗೆಯ ಹಣ್ಣು ಗಿಡಗಳನ್ನ ಬೆಳೆದಿದ್ದು ಒಂದು ಹಣ್ಣನ್ನು ಮಾರಾಟ ಮಾಡದೆ ಪ್ರಾಣಿ ಪಕ್ಷಿಗಳಿಗಾಗಿಯೇ ಬಿಟ್ಟಿದ್ದಾರೆ. ನಾನು 5 ವರ್ಷದಿಂದ ಅಮರನಾಥ ಯಾತ್ರೆ ಹೋಗಿದ್ದೆ. ಯಾರೋ ಸ್ವಾಮೀಜಿ ಬಂದು ಸೌದೆ ವ್ಯಾಪಾರ ಮಾಡಿಕೊಡ್ದು, ಮರ ಹೊಡಿ ಕೊಡ್ದು, ಹಣ್ಣು ಗಿಡಗಳು ಮಾತ್ರ ತಂದು ಒಂದು 15 ವೆರೈಟಿ ಮಾಡು. ಅದರಿಂದ ಬಂದೆಲ್ಲ ನಾನು ಒಂದು 10 ವೆರೈಟಿ ಗಿಡ ತಂದಿಟ್ಟು ಎಲ್ಲ ಪಕ್ಷಿಗಳೇ ತಿಂತವೆ. ಅದ್ರ ಬಿಟ್ಟು ನಾವೇನು ತಿನ್ನೋದಿಲ್ಲ ಅವನ್ನ. ಅಂದಹಾಗೆ ಕಳೆದ 4 ವರ್ಷಗಳ ಹಿಂದೆ ರೆಡ್ಡಿ ಸೌದೆ ಮಾರಾಟ ಮಾಡಿ ಬದುಕ್ತಿದ್ರಂತೆ. ಆದ್ರೆ ಒಮ್ಮೆ ಅಮರನಾಥ ಯಾತ್ರೆಗೆ ಹೋಗಿದ್ದಾಗ ಅನಾರೋಗ್ಯಕ್ಕೀಡಾಗಿದ್ರಂತೆ. ಆಗ ಅಲ್ಲಿಯ ಸ್ವಾಮೀಜಿಯೊಬ್ರು ಮರಗಳನ್ನ ನಾಶ ಮಾಡಿ ಸಾಕಷ್ಟು ಪಾಪ ಮಾಡಿದ್ದೀರಿ ಅಂದ್ರಂತೆ. ಪಾಪ ಪ್ರಜ್ಞೆ ಅರಿತ ರೆಡ್ಡಿ ಅವರು ಸ್ವಾಮೀಜಿ ಮಾತಿನಂತೆ ಹಣ್ಣಿನ ಗಿಡ ಮರಗಳನ್ನ ಬೆಳೆದು ಪ್ರಾಣಿ ಪಕ್ಷಿಗಳಿಗೆ ಮೀಸಲಿಟ್ಟಿದ್ದಾರೆ. ರೆಡ್ಡಿ ಅವರ ಕಾರ್ಯಕ್ಕೆ ಸ್ಥಳೀಯರು ಸಂತಸ ವ್ಯಕ್ತಪಡಿಸುತ್ತಾರೆ. ಈ ಗಿಡಗಳೆಲ್ಲ ಅದು ಆಲೋಚನೆ ಮಾಡಿಬಿಟ್ಟು ಹಾಕಿದ್ರೆ ಎಲ್ಲ ಪಕ್ಷಿಗಳಿಗಾಗೋ ಗಿಡಗಳೇ ಈ ಗಿಡಗಳನ್ನ ಮಕ್ಕಳು ನೋಡ್ದಾಗ ನೋಡ್ಕೊಂತ ಇದೆ ಸರ್. ಎಲ್ಲ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಸರ್. ಒಂದು ಹಣ್ಣು ಕೀಳಲ್ಲ ಸರ್. ಎಲ್ಲ ಪಕ್ಷಿಗಳೇ ತಿನ್ನೋದು ಸರ್. ಬಯಲು ಸೀಮೆ ಜಿಲ್ಲೆಗಳಲ್ಲಿ ದವಸ ಧಾನ್ಯ ಬೆಳೆದು ಮನುಷ್ಯ ತಿನ್ನೋದೇ ಕಷ್ಟ. ಅಂಥದ್ರಲ್ಲಿ ಸಾವಿರಾರು ರೂಪಾಯಿ ವ್ಯಯ ಮಾಡಿ ಟ್ಯಾಂಕರ್ ಮೂಲಕ ನೀರು ಹಾಯಿಸಿ ಪ್ರಾಣಿ ಪಕ್ಷಿಗಳಿಗೆ ಹಣ್ಣು ಸಿಗುವಂತೆ ಮಾಡಿರೋ ರೆಡ್ಡಿ ಅವರು ನಿಜವಾಗ್ಲೂ ಪಬ್ಲಿಕ್ ಹೀರೋನೇ. ಕ್ಯಾಮರಾಮನ್ ಮದನ್ ಜೊತೆ ರವಿ, ಪಬ್ಲಿಕ್ ಟಿವಿ, ಕೋಲಾರ. ಇವತ್ತಿನ ನಮ್ಮ ಪಬ್ಲಿಕ್ ಹೀರೋ ಪಕ್ಷಿ ಪ್ರೇಮಿ ಜಿಬಿ ರೆಡ್ಡಿ ಅವರು ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ನಮಸ್ಕಾರ ಸರ್. ನಮಸ್ತೆ ರಮ್ಮ. ಸರ್, ಈಗ ಈ ರೀತಿ ಪ್ರಾಣಿ ಪಕ್ಷಿಗಳಿಗೆ ಎಲ್ಲ ಹಣ್ಣು ಹಂಪಲು ಬಿಡೋದ್ರ ಹಿಂದೆ ಒಂದು ಸ್ಟೋರಿ ಇದೆ ಅಂತ ಹೇಳ್ತಾ ಇದ್ರು. ಏನಾಗಿತ್ತು ನಿಮ್ಗೆ ಅಮರನಾಥ ಯಾತ್ರೆಗೆ ಹೋದಾಗ? ಮೇಡಮ್, ಅಲ್ಲಿ ನನ್ಗೆ ಆಕ್ಸಿಜನ್ ಇಲ್ದರೆ ಒಂಥರ ಸುಸ್ತಾಗ್ಬಿಟ್ಟಿದೆ. ನಾನು ಆಕ್ಸಿಜನ್ ಸಿಗ್ದಿರಾ ಒಬ್ಬ ಹುಡುಗ ಬಂದು ನೀನು ತುಂಬಾ ತಪ್ಪು ಮಾಡಿದೀಯಾ, ಎಲ್ಲ ಕಾಡೆಲ್ಲ ಮರಗಳೆಲ್ಲ ನಾಶ ಮಾಡಿದೀಯಾ ಅಂತ ಹೇಳ್ಬಿಟ್ಟು ನನ್ನ ಮೂಗಲ್ಲಿ ಒಂಥರ ಇದೇನೋ ಇದಿಟ್ರು ಮೇಡಮ್, ಕರ್ಪೂರ ಅಂತ. ಆಮೇಲೆ ಗಾಳಿ ಪಾಸ್ ಆಯ್ತು ನನಗೆ. ಆಮೇಲೆ ಟೀಗೆ ಕೊಟ್ಟು ಏನಕ್ಕೆ ವ್ಯವಹಾರ ಮಾಡ್ತೀಯ ಅಂದ್ರೆ ನಾನು ಹಿಂಗ ಮರ ಹೊಡೆದು ಜೀವನ ಮಾಡ್ತಾ ಇದ್ದೀನಿ ಅಂತ ಹೇಳಿದೆ. ಸೌದೆ ಹೊಡೆದ ಕೆಲಸ ಜೀವನ ಮಾಡ್ತಾ ಇದ್ರಿ? ಕರೆಕ್ಟು. ಹೌದು ಮೇಡಮ್. ಅದರಿಂದ ನೋಡಪ್ಪ, ಇನ್ನು ಸೌದೆ ಹೊಡಿಬೇಡ, ತೆಲುಗಿನಲ್ಲಿ ಹೇಳಿದ್ರೆ ಮೇಡಮ್, ವೃಕ್ಷ ಹೊಡಿಬೇಡ ಇನ್ನು ಅಂತ ಅವ್ರು ಹೇಳಿದ್ರು. ವೃಕ್ಷ ಇನ್ನು ಕೊಟ್ಟೆಲ್ಲದ ಅಂತ ಹೇಳಿದ್ರು. ಇಲ್ಲ ಹೊಡೆಯೋದಿಲ್ಲ ಅಂತ ಹೇಳಿದೆ. ಅಲ್ಲಿಂದ ಶಬ್ದ ಮಾಡಿ ಬಂದು ಮತ್ತೆ ನಾನು ಮೇಡಮ್ ರಂಪ ಗೊಡ್ಲಿ ಎಲ್ಲ ಬೇರೆಯವ್ರು ಕೊಟ್ಬಿಟ್ಟೆ ಇಲ್ಲಿ. ಓಕೆ, ಮತ್ತೆ ಜೀವನಕ್ಕೆ ಏನ್ ಮಾಡಿದ್ರಿ ಆಮೇಲೆ ಇರೋ ಕಸ್ಬನ್ನ ಬಿಟ್ಟು? ಮೇಡಮ್ ಬೇರೆನೇ ಯಾವ ಸಣ್ಣ ಪಣ್ಣ ವ್ಯವಹಾರ ಇತ್ತು ಮೇಡಮ್, ಕೂಲಿನಲ್ಲಿ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ವಿ ಮೇಡಮ್. ಈಗೇನು ಹುಡುಗರು ಸ್ವಲ್ಪ ಎಲ್ಲ ಕೆಲಸದಲ್ಲಿದ್ದಾರೆ. ಈಗ ಸುಮಾರು ಒಂದು 2-3 ವರ್ಷದಿಂದ ಸ್ವಲ್ಪ ಜೀವನಕ್ಕೆ ಪರವಾಗಿಲ್ಲ ಮೇಡಮ್. ಅದಕ್ಕೆ ಮೊದಲೆಲ್ಲ ಕಷ್ಟದಲ್ಲಿ ಇದ್ವಿ. ಅರ್ಧ ಎಕರೆ ಜಮೀನಲ್ಲಿ ಅಲ್ಲಿ ಕೋಲಾರದಲ್ಲಿ ನೀರ್ ಸಿಗದೆ ಕಷ್ಟ. ಬೆಳೆ ಬೆಳಿಬೇಕು ಅಂತಂದ್ರೆ ತುಂಬಾ ಒದ್ದಾಡ್ಬೇಕು. ಅಂತದ್ರಲ್ಲಿ ತೋಟ ಮಾಡಿ ಅದು ಹಣ್ಣು ಹಂಪಲು ಬೆಳಿಬೇಕಂದ್ರೆ ಸಿಕ್ಕಾಪಟ್ಟೆ ನೀರ್ ಬೇಕು ತೋಟಕ್ಕೆ. ಹೌದು ಮೇಡಮ್. ಟ್ಯಾಂಕರ್ ಅಲ್ಲಿ ಹೊಡಿಸ್ಕೊಂತ ಇದ್ದೀನಿ ಮೇಡಮ್ ನಾನು. ಆ ಟ್ಯಾಂಕರ್ ಅಲ್ಲಿ ಒಂದು 100 ರೂಪಾಯಿ ನಾನೇ ಟ್ಯಾಂಕರ್ ತಗೊಂಡಿದ್ದೀನಿ, ಟ್ರಾಕ್ಟರ್ ತಗೊಂಡಿದ್ದೀನಿ. ಬೆಳೆಸ್ಬಿಟ್ಟಿದ್ದೆ, ಅದಕ್ಕೆ ಮಕ್ಕಳ ತರ ಬೆಳೆಸ್ಬಿಟ್ಟಿದ್ದೆ. ಅವ್ನು ಬಿಡಂಗೂ ಇಲ್ಲ ಮಾಡಂಗೂ ಇಲ್ಲ, ಆ ತರ ಟ್ಯಾಂಕರ್ ಎಲ್ಲ ಹೊಡ್ಸ್ಕೊಂತ ಇದ್ದೀನಿ ಮೇಡಮ್ ನಾನು. ಅಲ್ಲ, ಈ ತರ ಮಾಡೋದಕ್ಕಿಂತ ಮುಂಚೆ ಸಿಕ್ಕಾಪಟ್ಟೆ ಯೋಚನೆ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಈ ತೋಟ ಬೆಳೆಸ್ಬೇಕು ಅಂದ್ರೆ ಈ ಗಿಡಗಳೆಲ್ಲ ಬರ್ತಾವ ಬರಲ್ವಾ ಅಂತ. ಸೊ ಹೆಂಗ್ ಐಡಿಯಾ ಮಾಡಿದ್ರಿ? ಕಾನ್ಫಿಡೆನ್ಸ್ ಇತ್ತಾ ಬಂದೇ ಬರುತ್ತೆ ನಾನು ಮಾಡಿದ್ರೆ ಅಂತ? ಹೌದು ಮೇಡಮ್. ನೋಡಿ ಮೇಡಮ್, ನಾನು ಅಗ್ರಿಕಲ್ಚರ್ ಎಲ್ಲ ಬಂದು ಈಗ ಆಗೋದಿಲ್ಲ ಕಷ್ಟ ಅಂತ ಹೇಳಿದ್ರು. ಅಲ್ಲಿ ಸಿಮ್ಲಾ ಆಪಲ್ ಎಲ್ಲ ಗಿಡನೇ ಆಗೋದಿಲ್ಲ ಅಂತ ಗಿಡ ಎಲ್ಲ ಬೆಳೆಸಿ ನೋಡ್ತಿದ್ದೀನಿ ಮೇಡಮ್. ನಾನು ಸಿಮ್ಲಾ ಆಪಲ್ ಎಲ್ಲ 6 ಅಡಿ 7 ಅಡಿ ಗಿಡ ಇದೆ ಈಗ. ಎಷ್ಟು ದಿನಕ್ಕೊಮ್ಮೆ ಟ್ಯಾಂಕರ್ ಅಲ್ಲಿ ನೀರು ಹೊಡಿಸ್ತೀರಾ? ನಾವು 10 ದಿವಸಕ್ಕೆ ಒಂದ್ಸಲ 5 ಟ್ಯಾಂಕರ್ ಹೊಡಿಸ್ತೀನಿ ಮೇಡಮ್. ಮತ್ತೆ ತುಂಬಾ ಖರ್ಚಾಗುತ್ತೆ ದುಡ್ಡು. ಹೌದು ಮೇಡಮ್. ಮೊದಲು ಬೋರ್ ಇತ್ತು, ಬೋರಿಗೆ ಫೈಲ್ಯೂರ್ ಆಯ್ತು. ಈಗ 3 ವರ್ಷದಿಂದ ಟ್ಯಾಂಕರ್ ಎಲ್ಲ ಹೊಡಿಸ್ಕೊಂತ ಇದ್ದೀನಿ ರಮ್ಮ.
ಈಗ ಎಲ್ಲ ಪ್ರಾಣಿ ಪಕ್ಷಿಗಳು ಜಾಸ್ತಿ ಬರ್ತಾವ ಅಲ್ಲಿ ನಿಮ್ ತೋಟಕ್ಕೆ? ಹೌದು ಬರ್ತಾವೆ ಮೇಡಮ್. ಗಿಳಿ ಬರ್ತದೆ, ಆಮೇಲೆ ಅಳಿಲು ಅಂತ ಬರುತ್ತೆ, ಆಮೇಲೆ ಗೋರಂಕಿ ಅಂತ ಬರುತ್ತೆ, ರಾತ್ರಿ ಅಕ್ಕಿ ಅಂತ ಬರುತ್ತೆ. ಅವು ಜಾಸ್ತಿ ಬರುತ್ತೆ ನೈಟ್ ಟೈಮು. ಹೊಸ ಹೊಸ ಪಕ್ಷಿಗಳು ಏನಾದ್ರು ನೋಡ್ತೀರಾ? ಹೌದು ಮೇಡಮ್. ಎಲ್ಲಾ ಪಕ್ಷಿಗಳೆಲ್ಲ ಬರ್ತಾವೆ. ರಾತ್ರಿ ತೋಟದಲ್ಲೇ ಇರ್ತವೆ ಮೇಡಮ್. ಬೆಳಗ್ಗೆ 6:15 6:15 ಹೊರಟೋಗ್ತವೆ. ಸಾಯಂಕಾಲ 6 ಗಂಟೆ ಬರ್ತವೆ. ಬೇಕಾದ್ರೆ ಸೌಂಡ್ ಕೊಡ್ತೀನ್ರಮ್ಮ ನೀವು. ಬೆಳಗ್ಗೆ ಸಾಯಂಕಾಲ ಆದ್ರೆ ಗಿಯೋ ಅಂತ ಇರ್ತದೆ. ನನ್ಗೆ ಅವೇ ಮಕ್ಕಳು. ಮಕ್ಳಿದಾರಲ್ವಾ ನಿಮ್ಗೆ? ಇದಾರೆ ಮೇಡಮ್. 5 ಜನ ಹೆಣ್ಣು ಮಕ್ಳು ಇದಾರೆ, 2 ಗಂಡು ಮಕ್ಳು ಇದಾವೆ. ಯಾರು ಇರೋ ಅರ್ಧ ಎಕರೆಯಲ್ಲಿ ನೀವೆಲ್ಲ ಪ್ರಾಣಿ ಪಕ್ಷಿಗಳಿಗೆ ಅಂತ ಬಿಟ್ಬಿಟ್ರೆ ನಾವೇನ್ ಮಾಡೋದು ಅಂತ? ಬೇರೆ ಇದೆಯಲ್ಲ ಮೇಡಮ್, ನಮ್ ಜೀವನ ಮಾಡ್ಕೊಂತೀವಲ್ಲ. ನಾನು ತುಂಬಾ ಬದಲು ಎಲ್ಲ ತುಂಬಾ ಪಾಪ ಮಾಡಿದೀನಿ ಮರ ಹೊಡೆದು. ಆ ಉದ್ದೇಶದಿಂದ ಪಾಪ ಆದ್ರೆ ಸ್ವಲ್ಪ ಕಮ್ಮಿ ಆಗಲ್ಲ ಅನ್ನೋ ಉದ್ದೇಶದಿಂದ ನಾನೀಗ ಆ ಪಕ್ಷಿಗಳಿಗೆ ಬಿಟ್ಟಿರೋದು. ಇದು ಮಾಡಿದ್ಮೇಲೆ ನಿಮ್ಗೆ ಚೆನ್ನಾಗಾಯ್ತಾ? ಹೌದು ಮೇಡಮ್. ತುಂಬಾ ತೃಪ್ತಿಯಾಗಿದ್ದೀನ್ರಮ್ಮ ನಾನು. ಏನೋ ಒಂದ್ ಸಂತೋಷ. ಅವ್ ನೋಡಿದ್ರೆ ಒಂದ್ ಸಂತೋಷ ನಮ್ಗೆ. ಸಾಯಂಕಾಲ ಬೆಳಗ್ಗೆ ನೀರು ಹಾಕ್ಬಿಡ್ತೀವಿ. ತೃಪ್ತಿಯಾಗಿದ್ದೀನ್ರಮ್ಮ. ಜನ ಬಂದು ಕೇಳಿದ್ರು ಕೊಡಲ್ಲ ಮೇಡಮ್. ಇದೆ ನೋಡ್ರಮ್ಮ, ತೆಂಗಿನಕಾಯಿ ಕೊಡ್ತೀನಿ. ಜನ ಬಂದು ಕೇಳಿದ್ರೆ ನಿಂಬೆಕಾಯಿ ಕೊಡ್ತೀನಿ. 2 ಬಿಟ್ರೆ ಇನ್ನು ಯಾವ್ದು ಕೊಡೋದಿಲ್ಲ. ಕೊಡೋದೇ ಇಲ್ಲ. ಇವಾಗ ತಿಂದೇನೆ ಹಣ್ಣುಗಳು ಉದುರೋಗ್ತಾವಲ್ಲ ಬಹಳಷ್ಟು. ಇರ್ಲಿ ಮೇಡಮ್, ಅದು ನೊಣ ಆದ್ರೂ ತಿಂತದಲ್ರಮ್ಮ ಮೇಡಮ್. ನೊಣ ತಿಂದ್ರು ನಮ್ಗೆ ಸೋರ್ತಕ ಅಂತ ನನ್ನ ಅಭ್ಯಾಸ. ಆಲ್ ರೈಟ್, ಓಕೆ, ಥ್ಯಾಂಕ್ ಯು ಸರ್. ಇಷ್ಟೊತ್ತು ತಾವು ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ರಿ. ಬಹಳಷ್ಟು ಬಾರಿ ನಮ್ಮ ಪಬ್ಲಿಕ್ ಇರೋಲ್ಲೇ ನಾವು ನೋಡಿದ್ದೀವಿ ಪ್ರಾಣಿಗಳನ್ನ ಓಡಿಸೋದಕ್ಕೆ ಒಂದು ಹೊಸ ಯಂತ್ರ ಕಂಡಿಡಿದ್ರು, ಒಂದು ಹೊಸ ಸಾಧನ ಕಂಡಿಡಿದ್ರು ಅಂತ. ಬಟ್ ನೀವು ಇರೋ ಬೆಳೆನೇ ಪ್ರಾಣಿ ಪಕ್ಷಿಗಳಿಗೆ ಕೊಡ್ತಾ ಒಂದು ರೀತಿ ವಿಭಿನ್ನ ಪಬ್ಲಿಕ್ ಇರೋ ನೀವು. ಹೌದ್ರಮ್ಮ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಉಕ್ಕಿನ ಸೇತುವೆ ನಿರ್ಮಾಣ ಪ್ರಶ್ನಿಸಿ ನಮ್ಮ ಬೆಂಗಳೂರು ಫೌಂಡೇಶನ್ ಸಲ್ಲಿಸಿದ ಅರ್ಜಿ ವಿಚಾರಣೆ ನಡೆಸಿರುವ ಹೈಕೋರ್ಟ್ ದ್ವಿಸದಸ್ಯ ಪೀಠ ಯೋಜನೆಗೆ ಮಧ್ಯಂತರ ತಡೆ ನೀಡುವುದಕ್ಕೆ ನಿರಾಕರಿಸಿದೆ. ಅಲ್ಲದೆ ಯೋಜನೆ ಮುಂದುವರಿಸುವಂತೆ ಸರ್ಕಾರಕ್ಕೆ ಮೌಖಿಕ ಸೂಚನೆ ಕೊಟ್ಟಿದೆ. ಇನ್ನು ವಾಹನ ಸವಾರರು ಈ ಸುದ್ದಿಯನ್ನ ಮಿಸ್ ಮಾಡ್ಕೊಳ್ಳದೆ ನೋಡಿ, ಯಾಕೆಂತಂದ್ರೆ ಪೆಟ್ರೋಲ್ ಮತ್ತು ಡೀಸೆಲ್ ಪರದಾಟ ಸದ್ಯದಲ್ಲೇ ಶುರುವಾಗ್ತಾ ಇರ್ತಕ್ಕಂಥ ಸ್ಟೋರಿ ಇದು. ಪೆಟ್ರೋಲ್ ಮತ್ತು ಡೀಸೆಲ್ಗೆ ಸದ್ಯದಲ್ಲೇ ಪರದಾಟ ಶುರು ಆಗುತ್ತೆ. ಹುಷಾರ್. ನವೆಂಬರ್ 5ರ ಬಳಿಕ ಸಂಜೆ 6 ಗಂಟೆ ನಂತರ ಪೆಟ್ರೋಲ್ ಮತ್ತು ಡೀಸೆಲ್ ಸಿಗಲ್ಲ.